Hello everyone, welcome back. So, in the previous classes, we have decoded EPFO and Karnataka's government's FDA, SDA, and many more exams question papers. So, from now onwards, let's discuss CDS question paper. CDS question paper. So, this is also one of the important question paper, and it is conducted by the UPSC, right? That is OG of the question paper. So let's see 36th question. 36th question, that is, which one of the following items comprises major portion of the revenue expenditure in the budget 2026 of the Union Government of India? ಸೊ ಬಡ್ಜೆಟಲ್ಲಿ ಟೂ ಟೈಪ್ಸ್ ಬರ್ತಾವಲ್ವಾ, ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಏನು ಡಿಫ್ರೆನ್ಸ್ ಅಂದರೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಡೇ ಟು ಡೇ ಎಕ್ಸ್ಪೆಂಡಿಚರ್ ಲೈಕ್ ಸ್ಯಾಲರೀಸ್, ಪೆನ್ಷನ್ಸ್ ಆ್ಯಂಡ್ ಎಕ್ಸೆಟ್ರಾ. ಸ್ಯಾಲರೀಸ್, ಪೆನ್ಷನ್ಸ್, ಎಕ್ಸೆಟ್ರಾ. ಸೊ ಅವೇನು ಮಾಡ್ತವೆ, ನಮಗೆ ಮುಂದೆ ಅಂದರೆ ಅಸೆಟ್ಸ್ ಕ್ರಿಯೇಟ್ ಮಾಡಲ್ಲ. ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಮಾಡ್ತವೆ, ನಮಗೆ ಅಸೆಟ್ಸ್ ಕ್ರಿಯೇಟ್ ಮಾಡ್ತವೆ ಅಲ್ವಾ. ಆ್ಯಂಡ್ ದೀಸ್ ಆರ್ ಲಾಂಗ್ ಟರ್ಮ್, ದೀಸ್ ಆರ್ ಶಾರ್ಟ್ ಟರ್ಮ್. ಆ್ಯಂಡ್ ಇವು ಹೆಂಗೆ ಅಂದರೆ ಡೇ ಟು ಡೇ ಎಕ್ಸ್ಪೆಂಡಿಚರ್. ಇವು ಇನ್ಫ್ರೀಕ್ವೆಂಟ್ ಅಂದರೆ ಯಾವಾಗ ನಮಗೆ ಯಾವಾಗ ನೀಡಿರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವಾಗ ನೀಡಿರುತ್ತೆ ಅವಾಗ ಮಾತ್ರ ಖರ್ಚು ಮಾಡೋದು, ಹೌದಲ್ವಾ. ಸೊ ಆನ್ಸರ್ ಫಾರ್ ದಿಸ್ ಈಸ್ ದಿ ಇಂಟ್ರೆಸ್ಟ್ ಪೇಮೆಂಟ್ ಅಲ್ವಾ. ಸೊ ನೋಡಿ ಇಲ್ಲಿ ಪೆನ್ಷನ್. ಸೊ ಪೆನ್ಷನ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಂಪೋನೆಂಟ್ ಫ್ರಮ್ ದಿ ರೆವೆನ್ಯೂ ಎಕ್ಸ್ಪೆಂಡಿಚರ್, ರೈಟ್. ಸೊ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್. ದಿಸ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ವಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ವಾ ಇದು. ಬಿಕಾಸ್ ದಿಸ್ ಈಸ್ ಲಾಂಗ್ ಟರ್ಮ್ ಎಕ್ಸ್ಪೆಂಡಿಚರ್. ಆ್ಯಂಡ್ ರೋಡ್ ಟ್ರಾನ್ಸ್ಪೋರ್ಟು ಮತ್ತು ಹೈವೇಸು ನಮಗೆ ಮುಂದೆ ಮಾರ್ಜಿನಲ್ ತಂದುಕೊಡ್ತವೆ, ಅಂದರೆ ಪ್ರಾಫಿಟ್ ತಂದುಕೊಡ್ತವೆ. ಫಾರ್ ಎಕ್ಸಾಂಪಲ್ ಟೋಲ್, ರೋಡ್ ಟ್ರಾನ್ಸ್ಪೋರ್ಟಿಂದ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಹೈವೇಸಲ್ಲಿ ಟೋಲ್ ಬಿಲ್ಡ್ ಮಾಡೋದ್ರಿಂದ ನಮಗೆ ಎಕ್ಸ್ಪೆಂಡಿಚರ್ ಏನು ಮಾಡಿರ್ತೀವಲ್ಲ ಅದಕ್ಕೆ ನಮಗೆ ಪ್ರಾಫಿಟ್ ಬರುತ್ತೆ. ಪ್ರಾಫಿಟು ಮತ್ತು ಅದಕ್ಕೆ ನಮ್ಮದು ಏನು ಖರ್ಚು ಮಾಡಿರ್ತೀವಲ್ಲ ಅದು ಬರುತ್ತೆ ಅಲ್ವಾ. ಸೊ ಡಿಫೆನ್ಸ್ ಆಲ್ಸೋ ಒನ್ ಆಫ್ ದಿ ಸೆಕೆಂಡ್ ಹೈಯೆಸ್ಟ್ ಎಕ್ಸ್ಪೆಂಡಿಚರ್. ಇಂಟ್ರೆಸ್ಟ್ ಪೇಮೆಂಟ್ ಬಿಟ್ಟರೆ ಡಿಫೆನ್ಸ್ ಈಸ್ ದಿ ಸೆಕೆಂಡ್ ಹೈಯೆಸ್ಟ್ ಎಕ್ಸ್ಪೆಂಡಿಚರ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಸ್ಕೀಮ್ಸಲ್ಲಿ ನಮಗೆ ಗೊತ್ತಲ್ವಾ. ಸೊ ಅಗ್ರಿಕಲ್ಚರ್ ಸ್ಕೀಮ್ಸು, ಹೆಲ್ತ್ ಸ್ಕೀಮ್ಸು, ವುಮೆನ್ ಸ್ಕೀಮ್ಸ್ ಈಸ್ ಆಲ್ವೇಸ್ HOIT. So from 2 to 3 questions are definitely will come from these schemes only. So consider the following statements with respect to Pradhan Mantri Fasal Bima Yojana. So see, Pradhan Mantri Fasal Bima Yojana provides risk insurance to farmers against the crop damage due to non-preventable natural risks. Exactly same definition. One of the important objective ಅಂದರೆ ನಾನ್ ಪ್ರಿವೆಂಟಿವ್ ನ್ಯಾಚುರಲ್ ರಿಸ್ಕ್ ಅಂದರೆ ಯಾವ್ಯಾವು, ಫಾರ್ ಎಕ್ಸಾಂಪಲ್ ಡ್ರಾಟು, ಫ್ಲಡ್ಡು. ಸೊ ಇವೆಲ್ಲವು ನಾನ್ ಪ್ರಿವೆಂಟಬಲ್ ನ್ಯಾಚುರಲ್ ರಿಸ್ಕ್ ಅಲ್ವಾ. ಸೊ ಆಪ್ಷನ್ 1 is right. So 2 automatically wrong. So PMFBY provides risk coverage of 2 lakh in case of death of the insured. ಸೊ ಇದು ನೋಡಿ, ಇನ್ನೊಂದು ಅಬ್ಜೆಕ್ಟಿವ್ ಏನಂತಂದರೆ, ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂತಂದರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆಯಲ್ವಾ, ಅದು ಕ್ರಾಪ್ ಇನ್ಶೂರೆನ್ಸ್ ಕೊಡುತ್ತೆ ಹೊರತು ಇಂಡಿವಿಜುವಲ್ ಪರ್ಸನ್ಗೆ ಯಾರಿಗೂ ಇನ್ಶೂರೆನ್ಸ್ ಕೊಡಲ್ಲ ಅಲ್ವಾ. ಇಂಡಿವಿಜುವಲ್ಗೆ ಇನ್ಶೂರೆನ್ಸ್ ಕೊಡಲ್ಲ. ಸೊ ದಟ್ಸ್ ವೈ 2 is wrong, ರೈಟ್. ಸೊ
ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಎನ್ಶ್ಯೂರ್ಸ್ ಫ್ಲೋ ಆಫ್ ದ ಕ್ರೆಡಿಟ್ ಟು ದಿ ಅಗ್ರಿಕಲ್ಚರ್ ಸೆಕ್ಟರ್. ಎಕ್ಸಾಕ್ಟ್ಲಿ ಅಲ್ವಾ. ಸೊ ಯಾರಿಗೆ? ಕ್ರೆಡಿಟರ್ಗೆ ಅಗ್ರಿಕಲ್ಚರ್ ಸೆಕ್ಟರ್. 3 ಈಸ್ ದ ರೈಟ್ ಆನ್ಸರ್. ಸಿ ನೋಡಿ, 4 ನಮಗೆ ಹೆಂಗಿದ್ರು ಎರಡೇ ಕೊಟ್ಟಿದ್ದಾರೆ. ಆಪ್ಷನ್ 2 2 ರೈಟ್ ಆಗಬೇಕು. ಸೊ ಇಲ್ಲಿ 3 ನಮಗೆ ಇಲ್ಲಿ 3 1 ಆ್ಯಂಡ್ 3 ರಾಂಗ್ ಆಗೋದ್ರಿಂದ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ರೈಟ್, ಇವೆರಡು ರಾಂಗ್ ಆಗುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಈಸ್ ದಿ 1 ಆ್ಯಂಡ್ 3. ಲೆಟ್ಸ್ ಸಿ ಫೋರ್ತ್ ಆಪ್ಷನ್. ಸೊ ದಟ್ ಈಸ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಪ್ರೊವೈಡ್ಸ್ ರಿಸ್ಕ್ ಕವರೇಜ್ ಆಫ್ 2 lakh ಫಾರ್ ಕಂಪ್ಲೀಟ್ಲಿ ಡಿಸಬಿಲಿಟಿ ಆಫ್ ದಿ ಇನ್ಸೂರ್ಡ್. ಸೊ ಹಾಗೇನು ನೋಡಿ, ಇಲ್ಲಿ ನೋಡಿ, ಆಗಲೇ ನಾನು ಹೇಳಿದ್ದೀನಿ, ಈ ಒಂದು ಸ್ಕೀಮ್ ಯಾರಿಗೆ ಕೊಡುತ್ತೆ ಇನ್ಸೂರೆನ್ಸು? ಕ್ರಾಪ್, ನಾಟ್ ಟು ದಿ ಇಂಡಿವಿಜುವಲ್. ಕ್ರಾಪ್ಸಿಗೆ ಕೊಡುತ್ತೆ ಹೊರತು ಇಂಡಿವಿಜುವಲ್ಸ್ಗೆ ಕೊಡಲ್ಲ. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ರಾಂಗ್. ಲೆಟ್ಸ್ ಸಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸಿ, ಶಾಂತಪ್ ಸರ್ ಟೋಲ್ಡ್ many times that is gender inequality index is very important and this is HYT ಅಲ್ವಾ. ನೋಟ್ಸೂ ಬರ್ಸಿದ್ದಾರೆ. ಎಕನಾಮಿಕ್ಸ್ ಕ್ಲಾಸ್ ಮಾಡೋದ್ನಾಗ, ಎಕನಾಮಿಕ್ಸ್ HYT ಮಾಡೋದ್ನಾಗ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಗಿನಿ ಕೋಎಫಿಷಿಯಂಟ್ ಆ್ಯಂಡ್ ಕುಡ್ಸ್ನೆಟ್ ಕರ್ವ್ ಇವೆಲ್ಲ HYT ಅಂತ ಶಾಂತಪ್ ಸರ್ ಹೇಳಿದಾರಲ್ವಾ. ಸೇಮ್ ಕ್ವಶನ್ಸ್ ಅಪಿಯರ್ಡ್ ಇನ್ ದ CDS. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಈಸ್ ಆರ್ ಕರೆಕ್ಟ್? Gender inequality reflects gender-based disadvantage in work participation, property and income dimension. See ನೋಡಿ, ಇದ್ರದ್ದು ಕ್ರೈಟೇರಿಯಸ್ ಏನು? ವರ್ಕ್ ಪಾರ್ಟಿಸಿಪೇಷನ್, ಎಸ್ ಕರೆಕ್ಟ್, ಬಟ್ ಪ್ರಾಪರ್ಟಿ ರಾಂಗ್ ಆ್ಯಂಡ್ ಇನ್ಕಮ್ ಡೈಮೆನ್ಷನ್ಸ್ ರಾಂಗ್. ಸೊ ಏನಾಗುತ್ತೆ? ಆಪ್ಷನ್ ಎ ಸ್ಟೇಟ್ಮೆಂಟ್ 1 ಈಸ್ ರಾಂಗ್. ಸ್ಟೇಟ್ಮೆಂಟ್ 1 ರಾಂಗ್ ಆದರೆ 2 ಹೋಯ್ತು ಅಂದರೆ 50-50 ಬಂದುಬಿಟ್ವಿ ನಾವು. 50-50 ಬಂದುಬಿಟ್ವಿ. ಎನಿವೇ 3 ರೈಟ್ ಆಗೇ ಆಗುತ್ತೆ ಅಲ್ವಾ. ಸೊ ನಮಗೆ 2 ರೈಟ್ ಆಗುತ್ತಿಲ್ಲ, ಚೆಕ್ ಮಾಡಬೇಕು. ಓಕೆನಾ? GII ದಟ್ ಈಸ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಜೆಂಡರ್ ಬೇಸ್ಡ್ ಡಿಸ್ಅಡ್ವಾಂಟೇಜ್ ಇನ್ ರಿಪ್ರೊಡಕ್ಟಿವ್ ವೆಲ್ತ್, ಎಂಪವರ್ಮೆಂಟ್ ಆ್ಯಂಡ್ ಲೇಬರ್ ಮಾರ್ಕೆಟ್ ಡೈಮೆನ್ಷನ್ಸ್. ಎಕ್ಸಾಕ್ಟ್ಲಿ ಸೇಮ್ ಕ್ರೈಟೇರಿಯಾ ಇರಬೇಕಲ್ವಾ. ಈ ರಿಪ್ರೊಡಕ್ಟಿವ್ ವೆಲ್ತ್ ಇರಬೇಕು, ಎಂಪವರ್ಮೆಂಟ್ ಇರಬೇಕು ಆ್ಯಂಡ್ ಲೇಬರ್ ಇರಬೇಕು. ಸೊ ನಿಮಗೆ 2 ರೈಟ್ ಆಗುತ್ತೆ. 2 ರೈಟ್ ಆದರೆ ಆನ್ಸರ್ ಏನಾಗುತ್ತೆ? 2 and 3 ಆಗುತ್ತೆ. 2 and 3 ಆಗುತ್ತಲ್ವಾ. ಸೊ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಈಸ್ HYT ಅಲ್ವಾ. ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ HYT ಅಲ್ವಾ ಇದು. ಸೊ ಯಾರು ಬಿಡುಗಡೆ ಮಾಡ್ತಾರೆ, ಅದರ ಕ್ರೈಟೇರಿಯಾ ಏನು, ಮತ್ತು ಇಂಡಿಯಾದ ರ್ಯಾಂಕ್ ಏನು ಅಲ್ವಾ. ಸೊ ಥರ್ಡ್ ಸ್ಟೇಟ್ಮೆಂಟು ನೋಡ್ಬೋಣ, ಯಾಕಂದರೆ ದಿಸ್ ಸ್ಟೇಟ್ಮೆಂಟ್ಸ್ ವಿಲ್ ಕನ್ವರ್ಟ್ ಅಸ್ ಟು ದಿ ನೋಟ್ಸ್ ಅಲ್ವಾ. ಅದೇ ನಮ್ಮ HYTಯ ಕೋರ್, HYT's ಕೋರ್ ಇಂಟೆನ್ಷನ್ ಏನಪ್ಪ ಅಂದರೆ, ಈ ಒಂದು ಎಕ್ಸಾಮ್ ಪೇಪರಲ್ಲಿ ಬಂದಿರತಕ್ಕಂಥ ಸ್ಟೇಟ್ಮೆಂಟ್ಸ್ನ ನಾವೇನು ಮಾಡಬೇಕು? ನೋಟ್ಸಾಗಿ ಕನ್ವರ್ಟ್ ಮಾಡಬೇಕು ಅಲ್ವಾ. ಸೊ ನೋಡಿ, ದ ವ್ಯಾಲ್ಯೂ ಆಫ್ GII ರೇಂಜಸ್ ಫ್ರಮ್ 0 to 1 ವಿತ್ GII ಆಫ್ 0 ಇಂಡಿಕೇಟಿಂಗ್ ವುಮೆನ್ ಆ್ಯಂಡ್ ಮೆನ್ ಫೇರಿಂಗ್ ಈಕ್ವಲಿ ಇನ್ ಆಲ್ ಡೈಮೆನ್ಷನ್ಸ್. ಕರೆಕ್ಟ್ ಅಲ್ವಾ. 0 ಅಂದರೆ ಎಕ್ಸಾಕ್ಟ್ಲಿ ಈಕ್ವಾಲಿಟಿ ಇದೆ ಅಂತ ಅರ್ಥ. ಈ ಡೈಮೆನ್ಷನ್ಸ್ ಇದಾವಲ್ಲ, ರಿಪ್ರೊಡಕ್ಟಿವ್ ವೆಲ್ತು, ಎಂಪವರ್ಮೆಂಟು ಮತ್ತು ಲೇಬರಲ್ಲಿ ಈಕ್ವಾಲಿಟಿ ಇದೆ ಅಂತ 0 ಇದ್ದರೆ. ಅದೇ ನಮಗೆ 1 ಇದ್ದರೆ ಎಕ್ಸಾಕ್ಟ್ಲಿ ಇನ್ಇಕ್ವಾಲಿಟಿ ಅಂತ ಅರ್ಥ ಅಲ್ವಾ. ಸೊ ಗಿನಿ ಕೋಎಫಿಷಿಯಂಟ್ ಕೂಡ ಅದನ್ನೇ ಹೇಳುತ್ತಲ್ವಾ, ಗಿನಿ ಕೋಎಫಿಷಿಯಂಟ್ ಕೂಡ ಅದೇ ಹೇಳುತ್ತಲ್ವಾ. ಸೊ ಆನ್ಸರ್ ಫಾರ್ ದಿಸ್ ಈಸ್ ದಿ 2 and 3. Let's see, that is
ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಅಗೇನ್ ನೋಡಿ, ಒಂದೇ ಕ್ಲಾಸಲ್ಲಿ HYTಯ ಒಂದೇ ಕ್ಲಾಸಲ್ಲಿ ಇವೆರಡು ಇಂಡೆಕ್ಸಸ್ ಆರ್ HYT ಅಂತೇಳಿದರೆ ಎರಡೂ ಕ್ವಶನ್ನು ಹಿಂದೆ ಮುಂದೆ ಒಂದೇ ತಲೆ ಬಂದಿದ್ದಾವೆ, ಸೈಮಲ್ಟೇನಿಯಸ್ಲಿ ಬಂದಿದ್ದಾವೆ ಒಂದೇ ಕ್ವಶನ್ ಪೇಪರ್. ಸೊ ದಟ್ಸ್ ವೈ HYT ಈಸ್ HYT, ನೋ ಒನ್ ವಿಲ್ ಬೀಟ್. ಓಕೆನಾ? ಸೊ ಲೆಟ್ಸ್ ಸಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಯಾರು ಬಿಡ್ತಾರೆ? UNDP ಆ್ಯಂಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಫ್ ಪಾವರ್ಟಿ ಇಂಡೆಕ್ಸ್ ಎರಡು ಬಿಡ್ತಾರಲ್ವಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನೈತೆ? ಮೆಸರಿಂಗ್ ಈಚ್ ಪರ್ಸನ್ಸ್ ಓವರ್ಲ್ಯಾಪಿಂಗ್ ಡಿಪ್ರೈವೇಷನ್ಸ್ ಅಕ್ರಾಸ್ ದಿ ಇಂಡಿಕೇಟರ್ಸ್ ಇನ್ ದಿ ಹೆಲ್ತ್, ಎಜುಕೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಎಕ್ಸಾಕ್ಟ್ಲಿ ಸೇಮ್. ಎ ಆಪ್ಷನ್ಸ್ ಈಸ್ ದಿ ರೈಟ್ ಆನ್ಸರ್. ಹೆಲ್ತ್ನಾಗ ಏನು ಹೇಳುತ್ತೆ? ದ ಆವ್ರೇಜ್ ಇಯರ್ ಆಫ್ ಲೀವಿಂಗ್ ಅಂದರೆ ಲಾಂಗಿಟಿವಿಟಿ ಅಲ್ವಾ? ಲಾಂಗಿಟಿವಿಟಿ. ಸೊ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಸ್ಟ್ಯಾಂಡರ್ಡ್ ಹೆಂಗಿದೆ, ನೀವು ವಾಟರು, ಫುಡ್ಡು, ನಿಮಗೆ ಬೈಕ್ ಇದೆಯಾ, ಕಾರ್ ಇದೆಯಾ, ರೋಡ್ ಹೆಂಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಕಂಟ್ರಿಲಿ, ದಟ್ ಶೋಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಡೈಮೆನ್ಷನ್ಸ್ ಅಲ್ವಾ? ಸೊ ಹೆಲ್ತ್, ಎಜುಕೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರ್ ದಿ 3 criteria ಆಫ್ ದಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ ಆನ್ಸರ್ ಏನಾಗುತ್ತೆ? ಎ ಆಗುತ್ತೆ. ಬಿದು ಆಪ್ಷನ್ ನೋಡೋಣ ಏನಿದೆ. ಮೆಸರಿಂಗ್ ಈಚ್ ಪರ್ಸನ್ ಸಪ್ರೇಟ್ ಎಫಿಷಿಯನ್ಸೀಸ್ ಅಕ್ರಾಸ್ ದಿ ಇಂಡಿಕೇಟರ್ಸ್ ಇನ್ ದ ವೆಲ್ತ್ ಮೆನ್ಷನ್ ಆಗಿಲ್ಲ, ಇನ್ಕಮ್ ಮೆನ್ಷನ್ ಆಗಿಲ್ಲ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೆನ್ಷನ್ ಆಗಿದೆ. ಆಪ್ಷನ್ ಬಿ ಇಸ್ ರಾಂಗ್ ಆನ್ಸರ್. ಮೆಸರಿಂಗ್ ಈಚ್ ಪರ್ಸನ್ಸ್ ಪಾವರ್ಟಿ ಆನ್ ದ ಇಂಡಿಕೇಟರ್ಸ್ ಆಫ್ ಹೆಲ್ತ್ ಮೆನ್ಷನ್ ಆಗಿದೆ. ಹ್ಯಾಪಿನೆಸ್ ಎಲ್ಲಿ ಇನ್ಕ್ಲೂಡ್ ಆಗುತ್ತೆ? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ಓನರ್ಶಿಪ್ ಆಫ್ ವೆಹಿಕಲ್ಸು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಮೆನ್ಷನ್ ಆಗುತ್ತೆ. ಎಕ್ಸ್ಪ್ಲಿಸಿಟ್ಲಿ ಓನರ್ಶಿಪ್ ಆಫ್ ವೆಹಿಕಲ್ಸು ಮತ್ತು ಹ್ಯಾಪಿನೆಸ್ನು ಎಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಲ್ವಾ? ಸೊ ಮೆಸರಿಂಗ್ ಇನ್ಇಕ್ವಾಲಿಟೀಸ್ ಆ್ಯಂಡ್ ಡಿಪ್ರೈವೇಷನ್ಸ್ ಇನ್ ರೆಸ್ಪೆಕ್ಟ್ ಟು ವೆಲ್ತ್, ಇನ್ಕಮ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಡೈಮೆನ್ಷನ್ಸ್ ಇದನ್ನು ರಾಂಗ್ ಆಗುತ್ತಲ್ವಾ? ಸೊ ಲೆಟ್ಸ್ ಸಿ ದಿ ನೆಕ್ಸ್ಟ್ ಕ್ವಶನ್. Another important question, that is the financial instruments that generate proceeds for investment in environmentally sustainable and climate suitable projects are called. ಅಂದರೆ ಯಾವೊಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟು ಎನ್ವಿರಾನ್ಮೆಂಟಲ್ಗೆ ಶೂಟಬಲ್ ಆಗುತ್ತೆ ಮತ್ತು ಕ್ಲೈಮೇಟ್ ಶೂಟಬಲ್ ಪ್ರಾಜೆಕ್ಟ್ಸ್ಗೆ ಏನು ಮಾಡುತ್ತೆ? ಏನು ಕೊಡುತ್ತೆ? ಇನ್ವೆಸ್ಟ್ಮೆಂಟ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಓಡೋದು ಯಾವುದು ಅಂದರೆ ಗ್ರೀನ್ ಬಾಂಡ್ಸ್ ಅಲ್ವಾ? ಎಕ್ಸಾಕ್ಟ್ಲಿ ಗ್ರೀನ್ ಬಾಂಡ್ಸು HYT ಅಂತ ನಮಗಾಗಲೇ ಗೊತ್ತಿದೆ ಅಲ್ವಾ? ಸೊ ಗ್ರೀನ್ ಬಾಂಡ್ಸ್ ಕಾರ್ಬನ್ ಕ್ರೆಡಿಟ್ಸ್ ಆರ್ ಆಲ್ವೇಸ್ HYT ರೈಟ್ಸ್. ಸೊ ಇದು ಕಾರ್ಬನ್ ಬಾಂಡ್ಸ್ ಅಲ್ಲ, ಆ ಥರ ಇಲ್ಲೇ ಇಲ್ಲ. ಕ್ಲೈಮೇಟ್ ಕ್ರೆಡಿಟ್ ಬಾಂಡ್ಸು ಇಲ್ಲ. ಸೋಷಲ್ ಇಂಪ್ಯಾಕ್ಟ್ ಬಾಂಡ್ಸ್ ಇದೆ. ಸೋಷಲ್ ಇಂಪ್ಯಾಕ್ಟ್ ಬಾಂಡ್ಸ್ ಅಂದರೆ ಯಾವ ಇನ್ಕ್ಲೂಡ್ ಆಗುತ್ತೆ? ಹೆಲ್ತು, ವುಮೆನ್ ಎಂಪವರ್ಮೆಂಟು. ಈ ಒಂದು ಹೆಲ್ತು, ವುಮೆನ್ ಎಂಪವರ್ಮೆಂಟಿಗೆ ಏನೋ ಅಮೌಂಟು ಅಥವಾ ಏನು ಇನ್ವೆಸ್ಟ್ಮೆಂಟ್ ಮಾಡೋದು ಏನಂದರೆ ಸೋಷಲ್ ಇಂಪ್ಯಾಕ್ಟ್ ಬಾಂಡ್ಸ್ ಅಲ್ವಾ? ಸೋಷಲ್ ಇಂಪ್ಯಾಕ್ಟ್ ಬಾಂಡ್ಸು. ಅನದರ್ ಫೀಚರ್ಸ್ ಆರ್ ಗ್ರೀನ್ ಬಾಂಡ್ಸ್. ಇದೇನು ನಮಗೆ ಬೇಕಾದಂಗೆ ಅಂದರೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಬೇಕಾದರೆ ತೊಗೋಬೋದು, ಫಿಕ್ಸ್ಡ್ ಇಂಟ್ರೆಸ್ಟ್ ಬೇಕಾದರೂ ತೊಗೋಬೋದು. ಸೊ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಅಂತ ಏನಂತ ನಮಗೆ ಗೊತ್ತಿರಬೇಕು. ಯಾಕಂದರೆ ಗ್ರೀನ್ ಬಾಂಡ್ಸು, ಇನ್ವೆಸ್ಟ್ಮೆಂಟು ಮತ್ತು ರೆಪೋ ರೇಟು, ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟು,
ಮತ್ತು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಆರ್ ಆಲ್ವೇಸ್ ಎಚ್ ವೈ ಟಿ ಅಲ್ವಾ. ಸೊ ದಟ್ಸ್ ವೈ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಒನ್ ಅಮಾಂಗ್ ದ ಫಾಲೋವಿಂಗ್ ಸೆಕ್ಟರ್ಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಲೀಸ್ಟ್ ಆಫ್ ದ ಸನ್ರೈಸ್ ಸೆಕ್ಟರ್ಸ್ ಇನ್ ಇಂಡಿಯಾ. ಸನ್ರೈಸ್ ಸೆಕ್ಟರ್ ಇನ್ ಇಂಡಿಯಾ. ಸೊ ಸನ್ರೈಸ್ ಸೆಕ್ಟರ್ ಅಂತಂದ್ರೇನು? ಸೊ ಅವೇನು ರೀಸೆಂಟ್ಲಿ ಬಂದಿರೋವು ಮತ್ತು ಎಕಾನಮಿಗೆ ತುಂಬ ಬೂಸ್ಟ್ ಮಾಡೋವು ಮತ್ತು ಎನ್ವೈರನ್ಮೆಂಟಿಗೆ ವಯಬಲ್ ಇರೋವು ಔಟ್ರನ್ನ ನಾವು ಸನ್ರೈಸ್ ಸೆಕ್ಟರ್ ಅಂತೀವಿ ಅಲ್ವಾ. ಸನ್ರೈಸ್ ಸೆಕ್ಟರ್. ಸೊ ಆಪ್ಷನ್ ಏನು? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ನೋ, ಇದು ಒಂಥರ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಆಲ್, ಇದೇ ಬ್ರಾಡ್ ಟರ್ಮ್ ಅಲ್ವಾ. ಸೊ ರಾಂಗ್. ಎಸ್, ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ ಈಸ್ ರೈಟ್ ಆನ್ಸರ್. ಟೆಕ್ಸ್ಟೈಲ್ ಸೆಕ್ಟರ್ ಈಸ್ ನಾಟ್. ಸರ್ವಿಸ್ ಸೆಕ್ಟರ್ ಈಸ್ ನಾಟ್. ಸೊ ಅನದರ್ ಸನ್ರೈಸ್ ಸೆಕ್ಟರ್ಸ್ ಯಾವ್ಯಾವ ಇದ್ದಾವೆ ನಿಮಗೆ ಗೊತ್ತಲ್ವಾ? ಸನ್ರೈಸ್ ಸೆಕ್ಟರ್ಸು ಯಾವುವು? ರಿನ್ಯೂವೇಬಲ್ ಎನರ್ಜಿ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ ಅಲ್ವಾ. ಸೊ ಇನ್ಶೂರೆನ್ಸ್ ಸೆಕ್ಟರ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ಬಡ್ಜೆಟಲ್ಲಿ ಏನು ಮಾಡಿದ್ದಾರೆ? 100%. ಸೊ ಆಟೋಮೆಟಿಕ್ ರೂಟಿಂದ 100% FDIನ ತೊಗೋಬೋದು ಇನ್ಶೂರೆನ್ಸ್ ಸೆಕ್ಟರಲ್ಲೇ ಅಲ್ವಾ. ಸೊ ಇನ್ಶೂರೆನ್ಸ್ ಸೆಕ್ಟರ್ ಮತ್ತು ರಿನ್ಯೂವೇಬಲ್ ಎನರ್ಜಿ ಮತ್ತು ಲೇಬರ್ ಮಾರ್ಕೆಟ್ ಆರ್ ದಿ ಸನ್ರೈಸ್ ಸೆಕ್ಟರ್. ಸಿ ಅನದರ್ HYT. ದಟ್ ಈಸ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ವರ್ ದಿ ಫೌಂಡಿಂಗ್ ಮೆಂಬರ್ಸ್ ಆಫ್ ದಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಎಸ್ಟಾಬ್ಲಿಷ್ಡ್ ಇನ್ 1984. ಸಿ ನೋಡಿ, ಇಲ್ಲೇ ಎಷ್ಟು ಇನ್ಫಾರ್ಮೇಷನ್ ಸಿಗ್ತದೆ ನಮಗೆ. ಸಾರ್ಕ್ದು ಇಲ್ಲೇ ಇನ್ಫಾರ್ಮೇಷನ್, ಇದೇ ಒಂದು ಇನ್ಫಾರ್ಮೇಷನ್ ನೋಟ್ಸ್ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು ಅಲ್ವಾ. ಇದೇ ಇನ್ಫಾರ್ಮೇಷನ್ನ ನೋಟ್ಸಾಗಿ ಕನ್ವರ್ಟ್ ಮಾಡ್ಕೊಂಬಿಟ್ರೆ ನಾವು ಯಾವಾಗಾದರೂ ಯಾವ ಎಕ್ಸಾಮ್ಸ್ಗಾದರೂ ಸುಮ್ಮನೆ ಜಸ್ಟ್ ಇಫ್ ವಿ ಗ್ಲಾನ್ಸ್ ಇಟ್, ಸೊ ವಿ ವಿಲ್ ಗೆಟ್ ಇಟ್ ಅಲ್ವಾ. ಇಫ್ ವಿ ಗ್ಲಾನ್ಸ್ ವಿ ವಿಲ್ ಗೆಟ್ ಇಟ್. ಸೊ ಯಾವೊಂದು ಫೌಂಡಿಂಗ್ ಮೆಂಬರ್ಸ್ ಅಲ್ಲ ಅಂತೇಳಿದರೆ ಇಂಡಿಯಾ ಆಬ್ವಿಯಸ್ಲಿ ಫೌಂಡಿಂಗ್ ಮೆಂಬರ್ಸು. ನೇಪಾಳು ಫೌಂಡಿಂಗ್ ಮೆಂಬರ್ಸು. ಸೊ ಮಾಲ್ಡೀವ್ಸಲ್ಲಿ ಜಾಸ್ತಿ ಜನ ಏನು ಮಾಡ್ತಾರೆ? ಕನ್ಫ್ಯೂಷನ್ ಆಗ್ತಾರೆ. ಬಟ್ ಮಾಲ್ಡೀವ್ಸ್ ಈಸ್ ಆಲ್ಸೋ ಫೌಂಡಿಂಗ್ ಮೆಂಬರು. ಮತ್ತು ಅಫ್ಘಾನಿಸ್ತಾನ್ ಈಸ್ ನಾಟ್ ಎ ಫೌಂಡಿಂಗ್ ಮೆಂಬರ್ ಬಿಕಾಸ್ ಅಫ್ಘಾನಿಸ್ತಾನ್ ಯಾವಾಗ ಬರುತ್ತಪ್ಪ ಅಂತಂದರೆ 2007 ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಇದನ್ನು ನೋಟ್ಸಾಗಿ ಕನ್ವರ್ಟ್ ಮಾಡ್ಕೋಬೇಕು. 2007 ಬರುತ್ತೆ. ಎಲ್ಲಿ ನಡೆಯುತ್ತೆ ಅವಾಗ? 2007 ಎಲ್ಲಿ ಯಾವ ಒಂದು ಪ್ಲೇಸಲ್ಲಿ ಸಮಿಟ್ ನಡೆಯುತ್ತೆ? ಡೆಲ್ಲಿಲಿ ಸಾರ್ಕ್ ಸಮಿಟ್ ನಡೆಯುವಾಗ ಅಫ್ಘಾನಿಸ್ತಾನನ ಆ್ಯಡ್ ಮಾಡ್ತಾರೆ. ಸೊ ಫೌಂಡಿಂಗ್ ಮೆಂಬರ್ಸ್ ಬಿಟ್ಟರೆ ಇನ್ನೂ ಒಂದೇ ಒಂದು ಕಂಟ್ರಿ ಏನು ಆಮೇಲೆ ಸಾರ್ಕ್ ಆ್ಯಡ್ ಆಗಿರೋದಂದರೆ ಅಫ್ಘಾನಿಸ್ತಾನ್ ಒಂದೇ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ HYT ಅಲ್ವಾ. ಸಾರ್ಕ್, ಬಿಮ್ಸ್ಟೆಕ್ ಆ್ಯಂಡ್ ಕ್ವಾಡ್ are always important. NATO, Quad, SAARC and BIMSTEC are always important. So 2007 ಡೆಲ್ಲಿ ಸಮಿಟ್ ಇವೆರಡು ಇನ್ಫಾರ್ಮೇಷನ್ ಸಾರ್ಕಿಂದ ಅಲ್ವಾ. ಸೊ ಆಮೇಲೆ ಪಾಕಿಸ್ತಾನನೂ ಫೌಂಡಿಂಗ್ ಮೆಂಬರು, ಮತ್ತು ನೇಪಾಳು, ಇಂಡಿಯಾ, ಶ್ರೀಲಂಕಾ ಸಾರ್ಕ್ ಮೆಂಬರ್ಸ್ ಇದಾವಲ್ಲ ಎಲ್ಲ ಫೌಂಡಿಂಗ್ ಮೆಂಬರ್ಸ್ ಎಕ್ಸೆಪ್ಟ್ ಅಫ್ಘಾನಿಸ್ತಾನ್. ಸೊ ಆನ್ಸರ್ ಫಾರ್ ದಿಸ್ ಈಸ್ 1, 2, 3 ಇವು ಮೂರೇ ಫೌಂಡಿಂಗ್ ಮೆಂಬರು. ಇದು ಫೌಂಡಿಂಗ್ ಮೆಂಬರ್ ಅಲ್ಲ. ಸೊ ಆನ್ಸರ್ ಫಾರ್ ದಿಸ್ ಈಸ್ B, ರೈಟ್. ಲೆಟ್ಸ್ ಸಿ ಅನದರ್ ಇಂಪಾರ್ಟೆಂಟ್ ಆ್ಯಂಡ್ HYT question. That is, Government of India has announced a 6-year mission for Atmanirbhar self-reliance. That is, Atmanirbhar Bharat andrenu self-reliance in pulses with special focus to ensure 100% procurement at MSP. MSP ಅಂದ್ರೇನು? ಮಿನಿಮಮ್ ಸಪೋರ್ಟ್ ಪ್ರೈಸ್. ಯಾವ ಒಂದಕ್ಕಪ್ಪ 100% ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ಕೊತೀವಿ. ಯಾವನ್ನೋ ಒಂದು ಆತ್ಮನಿರ್ಭರ್ ಭಾರತ್ ಅಂತ ಕನ್ಸಿಡರ್ ಮಾಡ್ರಂತ ಯಾವುದಂದರೆ ತೂರ್, ಉರಾದ್ ಆ್ಯಂಡ್ ಮಸೂರ್. ಸೊ ಇವು ಮೂರನೇ ಯಾಕೆ ಚಾನ ಇಲ್ಲ ಮತ್ತು ಸೋಯಾಬೀನ್ ಇಲ್ಲ ಮತ್ತು
ಸೊ ಯಾಕೆ ಚಾನ ಸೋಯಾಬೀನ್ ಯಾಕೆ ಇನ್ಕ್ಲೂಡ್ ಮಾಡಿಲ್ಲಪ್ಪ ಅಂತಂದರೆ ತೂರ್ ಉರಾದ್ ಮಸೂರ್ ಏನಿದಾವಲ್ವ ನಾವು ಲೆಸ್ ಪ್ರೊಡಕ್ಷನ್ ಮಾಡ್ತೀವಿ ಅಲ್ವಾ. ಸಿ ಅಗೇನ್ ಇಂಡಿಯನ್ ಪಲ್ಸಸ್ ಆ್ಯಂಡ್ ಇಂಡಿಯನ್ ಪಲ್ಸಸ್ ರಿಲೇಟೆಡ್ ಸ್ಕೀಮ್ಸ್ ಆರ್ ಆಲ್ವೇಸ್ HYT ಅಂತ ನಮಗೆ ಆಗಲೇ ಅಗ್ರಿಕಲ್ಚರ್ ಕ್ಲಾಸಲ್ಲಿ HYT ಕ್ಲಾಸಲ್ಲಿ ಸರ್ ಟೋಲ್ಡ್ ಅಲ್ವಾ. ಸೊ ಇಂಡಿಯನ್ ಪಲ್ಸಸ್ ಅಂಡರ್ ಸ್ಕೀಮ್ಸ್ ರಿಲೇಟೆಡ್ ಟು ಪಲ್ಸಸ್ ಆರ್ ಆಲ್ವೇಸ್ HYT ಅಂತ ಸಾರ್ ಹೇಳಿದಾರಲ್ವಾ. ಸೊ ಇವು ಮೂರು ಪ್ರೊಡಕ್ಷನ್ ಕಡಿಮೆ ಇದೆ, ದಟ್ಸ್ ವೈ ವಿ ಟೆಲ್. ಸೊ 100% ಪ್ರೊಕ್ಯೂರ್ಮೆಂಟ್ 100% ಪ್ರೊಕ್ಯೂರ್ಮೆಂಟ್ ಅಂತಂದ್ರೇನು, ಇವೇನಿದಾವಲ್ವಾ ಚಾನ ಮತ್ತು ಸೋಯಾಬೀನ್ ಇವ್ಟ್ರೂ MSPಲಿ ಇದ್ದಾವೆ, ಬಟ್ 100% ಇಲ್ಲ. 100% ಇಲ್ಲ ಅಂತಂತಂದ್ರೆ ಅರ್ಥ ಏನಂತಂತಂದರೆ, ಫಾರ್ ಎಕ್ಸಾಂಪಲ್ ಬಫರ್ ಸ್ಟಾಕ್ ಅಂತ ಇರುತ್ತಲ್ವಾ, ಬಫರ್ ಸ್ಟಾಕ್ ಅಂತ ಇರ್ತಕ್ಕಂಥ ಬಫರ್ ಸ್ಟಾಕ್ ಏನಾದರೂ ನಮಗೆ ಕಂಪ್ಲೀಟಾಗಿ ಫಿಲ್ ಆದರೆ ನಾವೇನು ಮಾಡ್ತೀವಿ, ಇವ್ರನ್ನ MSPಲಿ ಪ್ರೊಕ್ಯೂರ್ಮೆಂಟ್ ಮಾಡಲ್ಲ. ಬಟ್ ಈ ಒಂದು ಇಫ್ ಬಫರ್ ಸ್ಟಾಕ್ ಈಸ್ ಫುಲ್, ವಿ ವಿಲ್ ಏನು ಮಾಡ್ತೀವಿ, ತೂರು ಉರದು ಮಸೂರನ್ನ ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟು ಹೇಳುತ್ತಲ್ವಾ. ಸೊ ಮಿಷನ್ ಫಾರ್ ಆತ್ಮನಿರ್ಭರ್ ಭಾರತ್ ಇನ್ ಪಲ್ಸಸ್ ಸ್ಕೀಮ್ ಈಸ್ HYT ಅಲ್ವಾ, HYT ಆ್ಯಂಡ್ ದಟ್ಸ್ ಪ್ರೊವಿಷನ್ಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆನಾ. ಸೊ ಲೆಟ್ಸ್ ಸಿ, ದಟ್ ಈಸ್ 44th ಕ್ವಶನ್. ವಿಚ್ ಒನ್ ಅಮಾಂಗ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಫೈನ್ಸ್ ದಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್? ಸಿ, ಎಷ್ಟು ಸರಿ ರಿಪೀಟ್ ಆಗಿದೆ ಈ ಒಂದು ಕ್ವಶನ್. EPFOಲಿ ರಿಪೀಟ್ ಆಗಿದೆ ಎಷ್ಟೋ ಸರಿ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ, FDAಲಿ, SDAಲಿ ಎಲ್ಲ ಕ್ವಶನ್ ಪೇಪರಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಸೊ ರಿಪೀಟ್ ಆಗ್ತಾನೆ ಇರುತ್ತೆ, ಬಟ್ ಕನ್ಸಿಸ್ಟೆಂಟ್ಲಿ ನಾವೇನು ಮಾಡ್ತೀವಿ, ತಪ್ಪು ಮಾಡ್ಕೊತಾನೇ ಬರ್ತೀವಿ ಅಲ್ವಾ. ಸೊ IMR ಈಸ್ ದ ಆ್ಯಾವ್ರೇಜ್ ನಂಬರ್ ಆಫ್ ಇನ್ಫ್ಯಾಂಟ್ಸ್ ಬಾರ್ನ್ ಟು ವುಮೆನ್ ಓವರ್ ಹರ್ ಲೈಫ್ ಟೈಮ್. ಬಾರ್ನ್ ನೋಡಿ, ಇಲ್ಲಿ ನಮಗೆ ಮಾರ್ಟಾಲಿಟಿ ಅಂದರೆ ಸಾವಿನ ಬಗ್ಗೆ ಹೇಳ್ತಿದೆ, ಇಲ್ಲಿ ಬಾರ್ನ್ ಅಂದರೆ ಹುಟ್ಟೋದು ಬಗ್ಗೆ ಹೇಳ್ತಿದೆ. ಇಲ್ಲಿ ಸಾವಿನ ಬಗ್ಗೆ ಹೇಳ್ತಿದೆ, ಇಲ್ಲಿ ಹುಟ್ಟೋದು ಹೇಳ್ತಿದೆ. ಎಕ್ಸಾಕ್ಟ್ಲಿ ರಾಂಗ್ ಸ್ಟೇಟ್ಮೆಂಟ್. IMR ಈಸ್ ದಿ ಆ್ಯಾವ್ರೇಜ್ ನಂಬರ್ ಆಫ್ ಇನ್ಫ್ಯಾಂಟ್ಸ್ ಬಾರ್ನ್ ಇನ್ ಎ ಇಯರ್ ಪರ್ 1000 ಡೆತ್ಸ್ ಬಿಫೋರ್ ಅಟೈನಿಂಗ್ ದ ಏಜ್ ಆಫ್ 1 year. ಸಿ ಅಗೇನ್, ಇಲ್ಲಿ ಬಾರ್ನ್ ಹೇಳ್ತಿದೆ, ಇಲ್ಲಿ ಮಾರ್ಟಾಲಿಟಿ ಹೇಳ್ತಿದೆ, ಅಗೇನ್ ರಾಂಗ್. IMR ಈಸ್ ದಿ ನಂಬರ್ ಆಫ್ ಡೆತ್ಸ್. ಇದು ಚೋಕ್ ಪಾಯಿಂಟ್ ಅಂತೀವಿ. ಮಾರ್ಟಾಲಿಟಿ, ಡೆತ್ ಎರಡು ಸಿನಾನಿಮ್ಸ್ ಆಫ್ ಇನ್ಫ್ಯಾಂಟ್ಸ್ ಅಂಡರ್ 1 year old ಪರ್ 1000 ಲೈವ್ ಬರ್ತ್ಸ್. ಎಕ್ಸಾಕ್ಟ್ಲಿ ಸೇಮ್ ಡೆಫಿನೇಷನ್ ಅಲ್ವಾ. ಸೊ ಈ ಒಂದು ಡೆಫಿನೇಷನ್ನ ನೋಟ್ಸಲ್ಲಿ ಬರ್ಕೋಬೇಕು, ಅಂದಾಗ ಮಾತ್ರ ನಿಮಗೆ ನೆನಪಿರುತ್ತೆ. IMR ಈಸ್ ದಿ ನಂಬರ್ ಆಫ್ ಡೆತ್ಸ್ ಆಫ್ ಇನ್ಫ್ಯಾಂಟ್ಸ್ ಅಂಡರ್ 1 year ಆಫ್ ಏಜ್ ಪರ್ ಇಯರ್. ಇಲ್ಲಿ 1000 ಬರ್ತ್ಸ್ ಅಂತ ಹೇಳ್ಬೇಕಿತ್ತು, ಬಟ್ ಆ 1000 ಬರ್ತ್ಸ್ ಇಲ್ಲದ ಕಾರಣ ಇಲ್ಲೇನು ಅರ್ಧಂಬರ್ಧ ಸ್ಟೇಟ್ಮೆಂಟು, ಅದಕ್ಕೋಸ್ಕರ ಇದು ರಾಂಗ್ ಅಲ್ವಾ. ಸೊ ಲೆಟ್ಸ್ ಸಿ, ದಟ್ ಈಸ್ 45th ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಂಡೆಕ್ಸಸ್, ನೋಡಿ, ಇಂಡೆಕ್ಸಸ್ ಈಸ್ ಯೂಸ್ಡ್ ಟು ಆಸೆಸ್ ದಿ ಸ್ಟೇಟ್ ಆಫ್ ಗೌರ್ಮೆಂಟ್ಸ್ ಅಕ್ರಾಸ್ ದಿ ಸ್ಟೇಟ್ಸ್ ಆ್ಯಂಡ್ UTs. ನಮಗೆ ಗೊತ್ತಲ್ವಾ, ಈ ಗವರ್ನೆನ್ಸ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. So good governance index, options for this is the good governance index. So again another HYT, that is e-governance alva. E-digital, e-governance are always HYT alva. So let's see again. Swami ದಯಾನಂದ ಸರಸ್ವತಿ, ರಾಮಕೃಷ್ಣ ಪರಮಹಂಸ ಈಸ್ ಆಲ್ವೇಸ್ HYT ಅಂತ
ಎಷ್ಟು ಸರಿ ಹೇಳಿದ್ದಾರೆ ಶಾಂತಪ್ಪ ಸರ್, ರೈಟ್, ಈಸ್ ಆಲ್ವೇಸ್ HYT. ಸೊ ಸ್ವಾಮಿ ವಿವೇಕಾನಂದಸ್ ಸ್ಪೀಚ್ ಇನ್ ದ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯಸ್ ಅಟ್ ಚಿಕಾಗೋ ಇನ್ 1893 ಓಪನ್ಡ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್. ಒನ್ ಆಫ್ ದ ಈಸಿಯೆಸ್ಟು. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಆನ್ಸರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಲ್ವಾ, ಇದೇ ಆನ್ಸರು. ಸಿ ಅಗೇನ್ ಬಾಲ್ ಗಂಗಾಧರ್ ತಿಲಕ್, ಗೋಪಾಲ್ ಕೃಷ್ಣ ಗೋಖಲೆ, JJ ಅಗರ್ಕರ್, ದಾದಾಬಾಯಿ ನವರೋಜಿ. 4 ಆಪ್ಷನ್ನು HYTನೇ ನೋಡಿ, 4 ಆಪ್ಷನ್ನು HYTನೇ. ದಟ್ ಈಸ್ ದ ಪವರ್ ಆಫ್ HYT ಅಂತೀವಿ ಅಲ್ವಾ, ದಟ್ ಈಸ್ ದಿ ಪವರ್ ಆಫ್ HYT. ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ಕಾಲ್ಡ್ ಬೈ ಗಾಂಧೀಜಿ ಆ್ಯಸ್ ಈಸ್ ರಾಜ್ಯಗುರು ಇನ್ May 1915. ಅಗೇನ್ ಅನದರ್ HYT, ಅನದರ್ ಈಸಿಯೆಸ್ಟ್ ಕ್ವಶನ್ನು. ಯಾರೂ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಯುವರ್ ದ ಸೆಲೆಕ್ಷನ್ ರೇಟ್ ಆಫ್ ದಿ ಸೆಲೆಕ್ಷನ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ಓಕೆನಾ. ಸೊ ಗೋಪಾಲ್ ಕೃಷ್ಣ ಗೋಖಲೆ ಇದು ಆನ್ಸರು. ಯಾವಾಗ ಗಾಂಧೀಜಿ ಆಫ್ರಿಕಾದಿಂದ ಬರ್ತಾರಲ್ವಾ, ಸೊ ಗೋಪಾಲ್ ಕೃಷ್ಣ ಗೋಖಲೆ ಏನಂತಾರೆ, ಸೊ ಯು ಜಸ್ಟ್ ಅಂದರೆ 1 ಇಯರ್ ನೀವು ಇಂಡಿಯಾವನ್ನು ಸುತ್ತಾಡಿ, 1 ಇಯರ್ ಏನು ಮಾಡಿ ನೀವು ಇಂಡಿಯಾವನ್ನು ಸುತ್ತಾಡಿ, ಇಂಡಿಯಾದ ರಿಯಲ್ ಇಂಡಿಯಾವನ್ನು ನೋಡಿ. ಅಂದರೆ ರಿಯಲ್ ಇಂಡಿಯಾ ಅಂದರೆ ಪಾವರ್ಟಿ ಹೆಂಗಿದೆ ಮತ್ತು ಜನ ಏನು ಕಷ್ಟಪಡ್ತಿದ್ದಾರೆ ಔಟ್ರ್ ನೋಡಿ. ಸೊ ದೆನ್ ಯು ಕಮ್ ಟು ಪೊಲಿಟಿಕಲ್ ಎಜಿಟೇಷನ್ ಅಂತ ಹೇಳ್ತಾರೆ. ಯಾರು? ಗೋಪಾಲ್ ಕೃಷ್ಣ ಗೋಖಲೆ ಅವರು. ಗೋಪಾಲ್ ಕೃಷ್ಣ ಗೋಖಲೆ ಅವರು ಹಂಗೆ ಹೇಳಿದಾಗ ಅಲ್ವಾ. ಸೊ ಗಾಂಧೀಜಿ ಮೈ ಪೊಲಿಟಿಕಲ್ ಗುರು ಅಂತ ಬುಕ್ ಬರ್ತಾರೆ, ಅದರಲ್ಲಿ ಹೇಳ್ತಾರೆ ಗೋಪಾಲ್ ಕೃಷ್ಣ ಅವರ ಒಂದು ಏನು ಥಾಟ್ಸು ಅವರ ಜೀವನದಲ್ಲಿ ಯಾವ ಥರ ಪೊಲಿಟಿಕಲಿಗೆ ಹೆಂಗೆ ಹೆಲ್ಪ್ ಆದವು ಅಂತ ಆ ಒಂದು ಬುಕ್ಕಲ್ಲಿ ಹೇಳ್ತಾರಲ್ವಾ. ಸೊ ಗೋಪಾಲ್ ಕೃಷ್ಣ ಗೋಖಲೆ ಆ್ಯಂಡ್ ಗಾಂಧೀಜಿ. ಸಿ ವಿತೌಟ್ ಗಾಂಧೀಜಿ ನೋ ಕ್ವಶನ್ ಪೇಪರ್ ವಿಲ್ ಬಿ ಏನಾಗ್ತವೆ ಬರಲ್ಲ, ಯಾವುದೇ ಕ್ವಶನ್ ಪೇಪರ್ ಬರಲ್ಲ ಅಂತ ಎಷ್ಟೋ ಸರಿ ಹೇಳಿದಾರಲ್ವಾ ಶಾಂತಪ್ಪ ಸರ್. ಸೊ ಗಾಂಧೀಜಿ ಆ್ಯಂಡ್ ಗೋಪಾಲ್ ಕೃಷ್ಣ ಗೋಖಲೆ ಆರ್ ಆಲ್ವೇಸ್ HYT. ಬಾಲ್ ಗಂಗಾಧರ್ ತಿಲಕ್ ಹೇಳೋದೇನೂ ಬೇಕಾಗಲ್ಲ. ರಿಗಾರ್ಡಿಂಗ್ ಬಾಲ್ ಗಂಗಾಧರ್ ತಿಲಕ್ ಎನಿಥಿಂಗ್ ಈಸ್ HYT. ದಾದಾಬಾಯಿ ನವರೋಜಿ ಗ್ರ್ಯಾಂಡ್ ಓಲ್ಡ್ ಟ್ಯಾಂಕ್ ಆ್ಯಂಡ್ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಲ್ವಾ. ಸಿ ಅಗೇನ್ ಸ್ವದೇಶಿ ಮೂಮೆಂಟ್, EPFO ನಾವೇ ಡಿಕೋಡ್ ಮಾಡಿದ್ದೀವಲ್ವ. EPF ಅಲ್ಲಿ ನೋಡೋಣ ಏನು ಸ್ಟೇಟ್ಮೆಂಟ್ಸ್ ಇದಾವೆ ಅಂದರೆ, ದ ಸ್ವದೇಶಿ ಮೂಮೆಂಟ್ ಆ್ಯಟ್ ಇಟ್ಸ್ ಜೆನಿಸಸ್ ಇನ್ ದ ಆ್ಯಂಟಿ ಪಾರ್ಟಿಷನ್ ಮೂಮೆಂಟ್ ವಿಚ್ ವಾಸ್ ಸ್ಟಾರ್ಟೆಡ್ ಟು ಅಪೋಸ್ ದಿ ಬ್ರಿಟಿಷ್ ಡಿಸಿಷನ್ ಟು ಪಾರ್ಟಿಷನ್ ಆಫ್ ಬೆಂಗಾಲ್. ಎಕ್ಸಾಕ್ಟ್ಲಿ ರೈಟ್ ಸ್ಟೇಟ್ಮೆಂಟ್ ಅಲ್ವಾ. ಸೊ ಇದೇ ಥರ ಸಿಮಿಲರ್ ಸ್ಟೇಟ್ಮೆಂಟೇ ಬಂದಿತ್ತು ಯಾವುದರಲ್ಲಿ EPFOಲಿ ತೆಗೆದು ನೋಡಿ. 2025 EPFO ಕ್ವಶನ್ ಪೇಪರಲ್ಲಿ ಅಂದರೆ ಏನು ಹೇಳುತ್ತಂದರೆ ಸ್ವದೇಶಿ ಮೂಮೆಂಟ್ ಯಾಕೆ ಬಂತಪ್ಪ ಅಂದರೆ ಪಾರ್ಟಿಷನ್ ಆಫ್ ಬೆಂಗಾಲಿಂದ ಬಂದಿತ್ತು ಅಂತ ಹೇಳುತ್ತೆ. ಸೊ ಪಾರ್ಟಿಷನ್ ಆಫ್ ಬೆಂಗಾಲ್, ಲಾರ್ಡ್ ಕರ್ಜನ್. ಆಮೇಲೆ ಸ್ವದೇಶಿ ಮೂಮೆಂಟ್ ಯಾವಾಗುತ್ತೆ? 1906 ಸ್ವದೇಶಿ ಮೂಮೆಂಟ್ 1906. ಮತ್ತು ಸ್ವದೇಶಿ ಮೂಮೆಂಟಲ್ಲಿ ಎಕ್ಸ್ಟ್ರೀಮಿಸ್ಟಿಗೂ ಮತ್ತು ಮಾಡ್ರೇಟ್ಸ್ಗೂ ಏನೇನು ಗಲಭೆಗಳಾಗ್ತವೆ, ಏನೇನು ಡಿಫ್ರೆನ್ಸಸ್ ಇರ್ತವೆ ಅದೂ ಇಂಪಾರ್ಟೆಂಟ್. ಆಮೇಲೆ ಏನಾಗುತ್ತೆ? ಸೂರತ್ ಸ್ಪ್ಲಿಟ್ ಇನ್ 1907. ಆಮೇಲೆ ಸ್ವದೇಶಿ ಮೂಮೆಂಟ್ನ ಹಿಂಪಡಿತಾರೆ, ದಟ್ ಈಸ್ ಅನ್ಯುಲೇಷನ್ ಆಫ್ ಸ್ವದೇಶಿ ಮೂಮೆಂಟ್ ಆ್ಯಂಡ್ ಲಕ್ನೋ ಪ್ಯಾಕ್ಟ್ 1916. ಸೊ ಇವು ನೋಡಿ, ಈ ಒಂದು ಕ್ರೊನಾಲಜಿ ಇದೆಯಲ್ವಾ, ಸ್ವದೇಶಿ ಮೂಮೆಂಟು
ಪಾರ್ಟಿಷನ್ ಆಫ್ ಬೆಂಗಾಲು, ಸ್ವದೇಶಿ ಮೂಮೆಂಟು, ಸೂರತ್ ಸ್ಪ್ಲಿಟ್ಟು, ಮತ್ತು ಅನ್ಯುಲೇಷನ್ ಆಫ್ ಏನು ಪಾರ್ಟಿಷನ್ ಆಫ್ ಬೆಂಗಾಲು ಆ್ಯಂಡ್ ಲಕ್ನೋ ಪ್ಯಾಕ್ಟ್. 360 ಅನಾಲೈಸಿಸಲ್ಲಿ ನೋಡ್ಕೋಬೇಕು, 360 ಡಿಗ್ರಿ ಅನಾಲೈಸಿಸಲ್ಲಿ ನೋಡ್ಕೋಬೇಕು. ಎಕ್ಸಾಕ್ಟ್ಲಿ ಒಂದು ಕ್ವಶನ್ ಡೆಫಿನೆಟ್ಲಿ ರಿಪೀಟ್ ಆಗುತ್ತೆ. ಮತ್ತು ಅದ್ರ ನಡುವೆ ಒಂದು 1909ಅಲ್ಲಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಈಸ್ ಆಲ್ವೇಸ್ HYT ಅಲ್ವಾ. ಸೊ ಒಂದನೇದು ಕರೆಕ್ಟ್ ಕ್ವಶನ್. ಅರಬಿಂದೋ ಘೋಷ್ ವಾಸ್ ಇನ್ ಫೇವರ್ ಆಫ್ ಎಕ್ಸ್ಟೆಂಡಿಂಗ್ ದಿ ಮೂಮೆಂಟ್ ಟು ದ ರೆಸ್ಟ್ ಆಫ್ ದಿ ಇಂಡಿಯಾ ಆ್ಯಂಡ್ ಕ್ಯಾರಿಂಗ್ ಇಟ್ ಬಿಯಾಂಡ್ ದಿ ಪ್ರೋಗ್ರಾಮ್ ಆಫ್ ಜಸ್ಟ್ ಸ್ವದೇಶಿ ಮೂಮೆಂಟ್ ಆ್ಯಂಡ್ ಬಾಯ್ಕಟ್ ಟು ಎ ಫುಲ್-ಫ್ಲೆಡ್ಜ್ಡ್ ಪೊಲಿಟಿಕಲ್ ಮಾಸ್ ಸ್ಟ್ರಗಲ್. ಸೊ ಎಕ್ಸಾಕ್ಟ್ಲಿ ಅರಬಿಂದೋ ಘೋಷ್ ಯಾರು? ಎಕ್ಸ್ಟ್ರೀಮಿಸ್ಟು. ಅರಬಿಂದೋ ಘೋಷು ಲಾಲಾ ಲಜಪತ್ ರಾಯ್ ಏನಂತ ಹೇಳಿದ್ರೆ, ಈ ಒಂದು ಸ್ವದೇಶಿ ಮೂಮೆಂಟ್ನೇ ಬರೀ ಬೆಂಗಾಲ್ ಮತ್ತು ಬೆಂಗಾಲ್ ಪ್ರಾವಿನ್ಸ್ ಮಾತ್ರ ಇಂಪ್ಯಾಕ್ಟ್ ಮಾಡೋಕ್ಕೋಗ್ಬೇಡಿ, ಇಡೀ ಆಲ್ ಇಂಡಿಯಾ ಲೆವೆಲಲ್ಲಿ ದೊಡ್ಡ ಎಜಿಟೇಷನ್ ಮಾಡಿ, ಸೊ ವಿ ವಿಲ್ ಗೆಟ್ ಮೋರ್ ಇಂಪ್ಯಾಕ್ಟ್ ಅಂತ ಹೇಳ್ತಾರೆ. ಬಟ್ ಮಾಡ್ರೇಟ್ಸು ಇದನ್ನ ಒಪ್ಪಲ್ಲ. ಯಾಕಂದರೆ ಮತ್ತು ಇನ್ನೊಂದು ಹೇಳ್ತಾರೆ ಅಂದರೆ ಫುಲ್-ಫ್ಲೆಡ್ಜ್ಡ್ ಪೊಲಿಟಿಕಲ್ ಮಾಸ್ ಸ್ಟ್ರಗಲ್ ಅಂದರೆ ಏನಾಗುತ್ತೆ ಅಂದರೆ ಸ್ಕೂಲ್ಸು ಬ್ಯಾನ್ ಮಾಡಿ, ಇಂಗ್ಲೀಷ್ ಸ್ಕೂಲ್ಸು, ಇಂಗ್ಲೀಷ್ ಕ್ಲೋತ್ಸು ಇವೆಲ್ಲ ಬ್ಯಾನ್ ಮಾಡಿ ಅಂತ ಎಕ್ಸ್ಟ್ರೀಮಿಸ್ಟ್ಸ್ ಹೇಳ್ತಾರೆ. ಬಟ್ ಮಾಡ್ರೇಟ್ಸ್ ಒಪ್ಪಲ್ಲ. ದಟ್ಸ್ ವೈ ಸೂರತ್ ಸ್ಪ್ಲಿಟ್ ಆಗುತ್ತಲ್ವಾ, ಸೂರತ್ ಸ್ಪ್ಲಿಟ್ ಆಗುತ್ತೆ. ಸೊ ಸೂರತ್ ಸ್ಪ್ಲಿಟ್ಟಲ್ಲಿ ಯಾರು ಲೀಡರ್ ಎಂಬುದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ವೈ ಆನ್ಸರ್ ಫಾರ್ ದಿಸ್ ಈಸ್ ದಿ ಬೋತ್ 1 and 2. ಬೋತ್ 1 and 2. ಸೊ ರಿಮೈನಿಂಗ್ ಕ್ವಶನ್ಸ್ನ ನಾವೇನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಕೋಡ್ ಮಾಡೋಣ. ಫ್ರಮ್ ದೆನ್ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.